ಇಲ್ಲೊಬ್ಬ ರೈತ 1 ವರ್ಷಕ್ಕೆ ಒಂದು ಹಲಸಿನ ಮರದಿಂದ 1 ಕೋಟಿ ರು ಸಂಪಾದನೆ ಮಾಡುತ್ತಿದ್ದಾರೆ. ಹಾಗಾದರೆ ಅದು ಹೇಗೆ ಸಾಧ್ಯ ಅನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಬನ್ನಿ. ಒಂದು ಹಲಸಿನ ಮರದಿಂದ 1 ಕೋಟಿ ಸಂಪಾದನೆ ಮಾಡುತ್ತಿರುವ ಈ ರೈತನನ್ನು ನೋಡಿ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಅಂದಹಾಗೆ ಈ ಹಲಸಿನ ತಳಿಯ ಹೆಸರು ಸಿದ್ದು ಹಲಸಿನ ಹಣ್ಣು. 36 ವರ್ಷದ ಈ ಮರ ಇರುವುದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ. ಇನ್ನು ಇದರ ಮಾಲೀಕ ಪರಮೇಶ್ ಅವರು ತಮ್ಮ ತಂದೆ ಸಿದ್ದಪ್ಪ ಅವರ ಜ್ಞಾಪಕಕ್ಕಾಗಿ ಈ ತಳಿಗೆ ಸಿದ್ದು ಎಂದು ಹೆಸರನ್ನು ಇಟ್ಟಿದ್ದಾರೆ. ಭಾರತದಲ್ಲಿ ಸುಮಾರು 137ಕ್ಕೂ ಅಧಿಕ ತಳಿಯ ಹಲಸಿನ ಮರಗಳು ಇದ್ದು, ಸಿದ್ದು ಹಲಸಿನ ಹಣ್ಣುಗಳನ್ನು ಹಲಸಿನ ರಾಜ ಎಂದು ಕರೆಯಲಾಗುತ್ತದೆ. ಪ್ರತಿಯೊಬ್ಬ ಯುವಕರಿಗೆ ನಮಸ್ಕಾರ. ಇಲ್ಲೊಂದು ಮರ ತೋರಿಸ್ತಾ ಇದ್ದೀನಿ. ಇಡೀ ವರ್ಲ್ಡ್ ಅಲ್ಲೇ ಇದಕ್ಕೊಂದು ಸೆಕ್ಯೂರಿಟಿ ಕೊಟ್ಟಿದ್ದಾರೆ. 4 CCTV ಕ್ಯಾಮ್ರಾ, 24 hours ಫೋಕಸ್ ಲೈಟ್. ಇಡೀ ವಿಶ್ವದಲ್ಲೇ ನಮ್ಮ ಭಾರತ ದೇಶದ ಒಂದು ಹಲಸಿನ ಮರಕ್ಕೆ ಒಂದು ಇಷ್ಟು ಪ್ರೊಟೆಕ್ಟ್ ಕೊಟ್ಟಿದ್ದಾರೆ. ಇದು ನಮ್ದು ಒಂದು ಹೆಮ್ಮೆ ಅಂತ ಹೇಳ್ಬೋದು. ಒಂದು ಸಿದ್ದು ಹಲಸು ಅಂತಂದ್ರೆ ಇದು ಬಂದು ವರ್ಲ್ಡ್ ಅಲ್ಲೇ ಒಂದು ಫೇಮಸ್, ಒಂದು ಔಷಧಿ ಗುಣಗಳು ಹೊಂದಿದೆ. ಇದಕ್ಕೆ ಬಂದು ನೋಡಿ, ಇದಕ್ಕೆ 4 ಸೌತ್, ನಾರ್ತ್, ಈಸ್ಟ್, ವೆಸ್ಟ್ ಅಂತ ಒಂದು CCTVಗಳು ಕೊಟ್ಟಿದ್ದಾರೆ. ಅಲ್ಲೊಂದು CCTV ಹಾಕಿದ್ದಾರೆ. ಪ್ಲಸ್ ಮತ್ತೆ ನಿಮಗೆ ಅಲ್ಲೊಂದು CCTV ಹಾಕಿದ್ದಾರೆ, ಈ ಕಡೆ ಒಂದು CCTV ಹಾಕಿದ್ದಾರೆ, ಇಲ್ಲೊಂದು CCTV ಹಾಕಿದ್ದಾರೆ. ನಮ್ಮ ಯುವ ರೈತರುಗಳು ಏನ್ ಮಾಡ್ತಾರೆ, ನಮ್ಮ ಭಾರತ ದೇಶದ ಎಲ್ಲಾ ಒಂದು ಅತ್ಯಮೂಲ್ಯ ಮರಿತಾ ಒಂದು ಹೈಬ್ರಿಡ್ ಹೋಗಿದ್ದಾರೆ ಆ ಸಂತ್ರ. ನೀವೊಂದು ಯೋಚನೆ ಮಾಡ್ಬೇಕು, ನಮ್ಮ ಯುವ ರೈತರುಗಳು ಒಂದು ಹಲಸಿನ ಮರಕ್ಕೆ ಇಡೀ ವರ್ಲ್ಡ್ ಅಲ್ಲಿ ಇಷ್ಟು ಸೆಕ್ಯೂರಿಟಿ ಕೊಟ್ಟಿರೋದು ಎಲ್ಲೂ ಇಲ್ಲ. ಆ ತರ ಒಂದು ಸೆಕ್ಯೂರಿಟಿ ಕೊಟ್ಟು ಒಂದು ಪ್ರೊಟೆಕ್ಟ್ ಮಾಡ್ತಾ ಇದಾರೆ. 2 ವರ್ಷಗಳ ಹಿಂದೆ ಸಿದ್ದು ಹಲಸಿನ ಹಣ್ಣನ್ನು ಪ್ರಯೋಗಕ್ಕೆ ಒಳಪಡಿಸಿದಾಗ ಅದರಲ್ಲಿ ಲಿಕೋಪಿನ್ ಹೆಚ್ಚಾಗಿರುವುದು ಗಮನಕ್ಕೆ ಬಂತು. 100 ಗ್ರಾಂ ಸಿದ್ದು ಹಲಸಿನ ಹಣ್ಣಿನಲ್ಲಿ 2 mg ಲಿಕೋಪಿನ್ ಇದೆ. ಆದರೆ ಬೇರೆ ತಳಿಗಳಲ್ಲಿ 0.2 ಮಾತ್ರ ಇರುತ್ತದೆ. ಇನ್ನು ಲಿಕೋಪಿನ್ ಅಂಶ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ರಾಮಬಾಣವಾಗಿ ಕೆಲಸವನ್ನು ಮಾಡುತ್ತದೆ. ಈ ಕಾರಣಕ್ಕೆ ಸಿದ್ದು ಹಲಸಿನ ಹಣ್ಣಿಗೆ ಭಾರಿ ಬೇಡಿಕೆ ಉಂಟಾಗಿದೆ. ಈ ತಳಿಯನ್ನು ಅಭಿವೃದ್ಧಿಪಡಿಸಲು ಆಸ್ಟ್ರೇಲಿಯಾ ಮೂಲಕ ಕಂಪನಿ ಆಸಕ್ತಿ ವಹಿಸಿತ್ತು. ಆದರೆ ಭಾರತ ತೋಟಗಾರಿಕಾ ಅನ್ವಯ ವಿದೇಶಕ್ಕೆ ದೇಶೀಯ ತಳಿಗಳನ್ನು ನೀಡಲು ಸಾಧ್ಯವಿಲ್ಲ ಎಂದು ನಿರಾಕರಣೆ ಮಾಡಿತ್ತು. ಈ ಹಲಸಿನ ಹಣ್ಣಿನ ಹೆಸರು ಸಿದ್ದು. ಈ ಹಣ್ಣಿಗೆ ಪರಮೇಶ್ ಅವರ ತಂದೆಯಾದ ಸಿದ್ದಪ್ಪನವರ ಹೆಸರಿಡಲಾಗಿದೆ. ಸಿದ್ದು ಹಲಸಿನಿಂದ ತುಮಕೂರಿನ ಸೀಗೇಹಳ್ಳಿ ಗ್ರಾಮದಲ್ಲಿರುವ ಪರಮೇಶ್ ಅವರ ಕುಟುಂಬಕ್ಕೆ ಅದೃಷ್ಟವೇ ಬಂದಂತಾಗಿದೆ. 2017ರಲ್ಲಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳು ಈ ಹಲಸಿನ ಹಣ್ಣಿನಲ್ಲಿರುವ ವಿಶೇಷತೆಯನ್ನು ಕಂಡುಹಿಡಿದಿದ್ದರು. ಇದು ತಾಮ್ರ ಕಡು ಬಣ್ಣದ ಒಂದು ಕೆಂಪು ಬಣ್ಣದಿಂದ ಕೂಡಿದ್ದು ತುಂಬ ರುಚಿಕರವಾಗಿ ಭಾಳ ಸ್ವಾದಿಷ್ಟವಾದಂಥ ಒಂದು ಹಲಸ ಇತ್ತು. ಇದನ್ನು ಒಂದ್ಸಲಿ ಯಾರಾದರೂ ಟೇಸ್ಟ್ ಮಾಡಿದರೆ ಪದೇ ಪದೇ ತಿನ್ನಬೇಕು ಅಂತ ಅನಿಸೋದು. ತುಂಬ ಕಮ್ಮಿ ಪ್ರಮಾಣದಂಥ ಅಸಿಡಿಟಿ ಇದೆ, ರಿಚ್ ಕೆರೋಟಿನೈಡ್ ಇದೆ, ಲೈಕೋಪಿನ್ ಕಂಟೆಂಟ್ ಇದೆ. ಬಿಸ್ಕೆಟ್ ಕಡಿದ್ರೆ ಯಾವ ರೀತಿ ಕಟ್ಟಾಗುತ್ತೋ ಬೈಟು, ಆ ಟೈಪು ನಮ್ಮದು ಒಂದು ಹಲಸಿನ ಒಂದು ತೊಳೆ ಕಟ್ಟಾಗುತ್ತೆ. ಈಗ ಪರಮೇಶ್ ಮತ್ತು ಸಂಸ್ಥೆಯು 35 ವರ್ಷದ ತಾಯಿ ಮರದಿಂದ ಕಸಿ ಮಾಡಿ ಹೊಸ ಸಸಿಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದಾರೆ. ಅವ್ರ ಜೊತೆ 3 ವರ್ಷ ಕಾಂಟ್ರಾಕ್ಟ್ ಇದೆ. ಸೊ ನಮ್ಮ ಚಿಗುರು ತಗೊಂಡೋಗಿ ಅವರು ICRನರು ಗಿಡ ಮಾಡ್ತಾ ಇದ್ದಾರೆ. ಆ ಗಿಡ 150ಗೆ ಸೇಲ್ ಮಾಡ್ತಾರೆ. ಅದ್ರ 110 ರೂಪಾಯಿ ರಾಯಲ್ಟಿ ನಮಗೆ, 40 ರೂಪೀಸ್ ಸಂಸ್ಥೆಗೆ. ಸೊ 75 ಫಾರ್ಮರ್ಸು, 25 ಇನ್ಸ್ಟಿಟ್ಯೂಟಿಗೆ ಕೊಡ್ತಾ ಇದ್ದಾರೆ. 2018ನಲ್ಲಿ ಸಿದ್ದು ಹಲಸು ನರ್ಸರಿ ನಾವು ಕೂಡ ಸ್ಟಾರ್ಟ್ ಮಾಡಿ 4000 ಗಿಡ ನಾವು ಕಸಿ ಗಿಡ ಒಂದು ಪಾಸ್ ಮಾಡಿ ಸೇಲ್ ಮಾಡಿದ್ದೀವಿ. ನಮ್ಮದೆಲ್ಲ ಖರ್ಚು ಹೋಗ್ತಾ 10 ಲಕ್ಷ ಒಂದು ಮೊತ್ತ ನಮಗೂ ಕೂಡ ಬಂದಿದೆ. ನಮ್ಮದು ಒಂದು 25 ಎಕರೆ ತೋಟ ಇದೆ. ಸೊ 25 ಎಕರೆ ತೋಟದಿಂದಲೂ ಕೂಡ 10 ಲಕ್ಷ ಉಳಿಸೋದು ತುಂಬ ಕಷ್ಟ. ಸೊ ನಮಗೆ ಇದು ನರ್ಸರಿಯಿಂದಲೇ ಈ ಸಿದ್ದು ಹಲಸು ಚಿಗುರಿಂದ ಏನು ಗಿಡ ಸಪ್ಲೈ ಮಾಡ್ತಾ ಇದ್ದೀವಿ, 10 ಲಕ್ಷ ಇದೆ, 10 ಲಕ್ಷ ಬಂದಿದೆ. 2019ನೇ ಸಾಲಿನಲ್ಲಿ 20,000ಗಳ ಒಂದು ಗಿಡ ಬುಕ್ಕಿಂಗ್ ಆಗಿದೆ. 2018ರಲ್ಲಿ 8,000 ಗಿಡ ಸೇಲ್ ಮಾಡಿದ್ದೀವಿ. ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್, ಒರಿಸ್ಸಾ, ಪಶ್ಚಿಮ ಬಂಗಾಳ, ಡೆಲ್ಲಿ ರೈತರು, ಪ್ಲಾಂಟರ್ಸ್ಗಳು ಕೂಡ ಈ ಒಂದು ಸಿದ್ದು ಹಲಸಿನ ಒಂದು ತಳಿಯ ವೀಕ್ಷಣೆಗೆ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ. ಬೇಡಿಕೆಗೆ ತಕ್ಕಂತೆ ಪೂರೈಕೆ ಮಾಡ್ತಾ ಇರೋದು ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಕಾರಣ ಅಂದರೆ ಏನು ಕಾಣ್ತಾ ಇದೆಯೋ ನನ್ನ ಹಿಂದೆ ಇದು ಒಂದೇ ಮದರ್ ಪ್ಲಾಂಟ್ ಇರೋದು. ಗಿಡದ ಒಂದು ಭದ್ರತೆಗೆ ನಾವು ಸೋಲಾರ್ ಲೈಟ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ, CC ಕ್ಯಾಮ್ರಾ, ಮಾನಿಟ್ರು, ಆಮೇಲೆ ಬೇರೆ ಸೆಕ್ಯೂರಿಟಿ ಏಜೆನ್ಸಿಯಿಂದ ಸೆಕ್ಯೂರಿಟಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ. 30 ವರ್ಷದ ಆಚೆ ಒಳಗೆ ನಮ್ಮದು
ಹಲಸಿನ ಗಿಡ ಯಾವುದೂ ಇರಲಿಲ್ಲ. ನೆರೆಹೊರೆಯವ್ರು ಯಾರಾದರೂ ಕೊಟ್ಟರೆ 2 ಹಣ್ಣು ತಿಂತಾಯಿದ್ವಿ. ಇದು ಅಷ್ಟು ಟೇಸ್ಟ್ ಕಂಡಾಗ ನಾನು ಆ ಬೀಜ ತಗೊಂಡೋಗಿ ಅಲ್ಲಿ ಉಣಿ ಮರ ಮಾಡಿ ಈಗ ಕೆಲವು ಜನಕ್ಕೆ ನಮ್ಮ ಸಂಬಂಧಪಟ್ಟವರು, ನಮ್ಮ ಡಾಕ್ಟ್ರುಗಳು, ಮಠಾಧೀಶರು ನಾವು ಒಂದು ಪ್ರೀತಿ ವಿಶ್ವಾಸಕ್ಕೂ ಕೊಡ್ತೀವಿ.